ಸೇಮ್ ಪ್ರಶ್ನೆ ಕೇಳಿದೀನಿ. ಹೌದು ಕಣ್ಲಾ, ಮಾಡಿದ್ಯಾ, ಯಾಕೆ ಅಷ್ಟ್ ಸತಿ ಕೇಳ್ತಿದ್ಯಾ, ಮಾಡಿಲ್ಲ ಅಂದ್ರೆ ನಾನು ಬಿಟ್ಬಿಡ್ತಿದ್ನಾ, ಸೀನ್ ಮಾಡ್ದೆ ಸರ್ಗೆ ಓಕೆ ಆಗ್ತಿಲ್ಲ, ಇಷ್ಟ ಆಗ್ತಿಲ್ಲ. ಸರ್ ಯಾಕೆ ಸರ್? ಇಲ್ಲ ಏನೋ ಮಿಸ್ಸಿಂಗ್ ಇದೆ ಅಂತ ಇಷ್ಟ ಆಗ್ತಿರ್ಲಿಲ್ಲ. ಐ ಗೇವ್ ಮೈ ಬೆಸ್ಟ್. ಮಚ್ಚಲಕ್ಷ್ಮಿ ಕ್ಯಾರೆಕ್ಟರ್ ಬರೋಕೆ, ನನ್ನ ಆ ಕ್ಯಾರೆಕ್ಟರ್ ತರ್ಸೋಕೆ ವಿ ವರ್ಕ್ ವೆರಿ ಹಾರ್ಡ್. ವಿ ಕಮ್ ಕ್ಲೋಸ್ ಅಂತ. ಬಟ್ ನಂಗೆ ಡೈಲಾಗ್ ಕೊಡ್ಬೇಕಾದ್ರೆ ಸರ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ನಾನು ಏನೋ ಬೇರೆ ಏನೋ ಮಾಡ್ತಿದ್ದೆ. ಈ ತರ ಡೈಲಾಗ್ ಅಂತೂ ಹೇಳ್ಬೇಡ. ಪ್ರತಿ ದಿನ ನಾನು ರಿಹರ್ಸಲ್ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ ಹಾಕೊಂಡೇ ರಿಹರ್ಸಲ್ ಮಾಡ್ತಿದ್ದೆ. ಮಂಜುಳಾ ಮ್ಯಾಮ್ ಆಗಿರ್ಲಿ, ರಕ್ಷಿತಾ ಮ್ಯಾಮ್, ಮಾಲಾಶ್ರೀ ಮ್ಯಾಮ್ ಅವ್ರ ರೀತಿ ಬರ್ಬೇಕು. ಯಾಕಂದ್ರೆ ನಂಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ ಅವ್ರು ನೋಟಿಸ್ ಮಾಡ್ತಾರೆ. ಅಷ್ಟು ದೊಡ್ಡ ಆಕ್ಟರ್ ಆಗಿದ್ರು ಬೀಯಿಂಗ್ ಅ ಯಂಗ್ ಒನ್, ನಾನು ಆಕ್ಟ್ ಮಾಡಾದ್ಮೇಲೆ ನೋಟಿಸ್ ಮಾಡಿ ಅಪ್ರಿಶಿಯೇಟ್ ಮಾಡ್ತಾರೆ. ಬಟ್ ಐ ಹ್ಯಾವ್ ಇಮ್ಮೆನ್ಸ್ ರೆಸ್ಪೆಕ್ಟ್ ಫಾರ್ ಸುದೀಪ್ ಸರ್. ಶೋ 6 ಗಂಟೆ ಫ್ಯಾನ್ ಶೋ. ವಿ ವಿಲ್ ವಾಚ್ ವಿತ್ ದ ಆಡಿಯನ್ಸ್. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಏಪ್ರಿಲ್ 30 KD ರಿಲೀಸ್ಗೆ ಪಕ್ಕಾ ರೆಡಿ ಆಗಿದೆ. KD ಟೀಮ್ ನ ಮಾತಾಡ್ಸೋದ್ರ ಜೊತೆಗೆ ನಮ್ ಜೊತೆ ಇವಾಗ ಮಚ್ಚಲಕ್ಷ್ಮಿನೇ ಇದ್ದಾರೆ. ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ಗೋಲ್ಡನ್ ಅವರ್ಸ್ ಅಲ್ಲಿ ಹಾರ್ಟ್ ಬೀಟ್ ಹೇಗಿದೆ ನಿಮ್ದು? ತುಂಬಾ ಹೈ ಆಗಿದೆ ಹಾರ್ಟ್ ಬೀಟ್, ಹಾರ್ಟ್ ರೇಟ್. ಬಟ್ ಅಷ್ಟೇ ಖುಷಿ ಇದೆ. ಯಾಕಂದ್ರೆ 4 ವರ್ಷ 60 hours ಗಿಂತ ಜಾಸ್ತಿನೇ ತುಂಬಾ ವೇಟ್ ಮಾಡಿದೀವಿ. ಸೊ ಫೈನಲಿ ತೆರೆ ಮೇಲೆ ಇವಾಗ KD ಬರಕ್ ರೆಡಿ ಆಗಿದೆ. ಸೊ ವೆರಿ ಎಕ್ಸೈಟೆಡ್. ಸೊ ನಿಮ್ಗೆ ಕಾನ್ಫಿಡೆನ್ಸ್ ಇರೋದ್ರಿಂದ ಖುಷಿನೇ ಇದೆ, ಟೆನ್ಷನ್ ಗಿಂತ ಜಾಸ್ತಿ. ಯಾಕಂದ್ರೆ ಟೆನ್ಷನ್ ಎಲ್ಲ ಪ್ರೊಡಕ್ಷನ್, ಪ್ರೇಮ್ ಸರ್ ತಲೆ ಮೇಲೆ ಜಾಸ್ತಿ ಇರುತ್ತೆ. ಟೆನ್ಷನ್ ಬಟ್ ಕಂಪೇರ್ ಮಾಡಕ್ ಆಗಲ್ಲ ಸರ್. ಯಾಕಂದ್ರೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದ್ ಸಿನಿಮಾ ಆಚೆ ತರ್ಬೇಕಂದ್ರೆ ಇಟ್ಸ್ ನಾಟ್ ಈಸಿ ಅಟ್ ಆಲ್. ಎಸ್ಪೆಷಲಿ ಪ್ರೇಮ್ ಸರ್ ಅವರು ಆಲ್ ರೌಂಡರ್, ಎಲ್ಲಾ ಕಡೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಇರ್ಬೇಕು ಅಂತ ಓಡಾಡ್ತಿದ್ದಾರೆ. ಐ ಥಿಂಕ್ ಅವರೆಲ್ಲರ ಎಫರ್ಟ್ಸ್ ಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ನಾವ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿ ವಿಲ್ ಬಿ ಕ್ರಾಸಿಂಗ್ ಅಪ್ ಫಿಂಗರ್ಸ್. ಬಟ್ ಅವರು ಸ್ಕ್ರೀನ್ ಅಲ್ಲಿ ಬರೋ 1 ಸೆಕೆಂಡ್ ಮುಂಚೆನೂ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಂಡು ಕೆಲಸ ಮಾಡ್ತಿರ್ತಾರೆ. ರೇಷ್ಮಾ ಅವ್ರು ಈಗ ಬರೀ ಮಚ್ಚಲಕ್ಷ್ಮಿ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದಿದಾರಾ, ಇನ್ನು ಆ ಕ್ಯಾರೆಕ್ಟರ್ ಅಲ್ಲೇ ಇದಾರಾ? ಇವಾಗ ಇಂಟರ್ವ್ಯೂ ಅಲ್ಲಿ ಕೂತ್ಕೋಬೇಕಾದ್ರೆ ರೇಷ್ಮಾ ಕೂತ್ಕೊಂಡಿದ್ದೀನಿ. ಬಟ್ ಥಿಯೇಟರ್ ಅಲ್ಲಿ, ಸೆಟ್ಸ್ ಅಲ್ಲಿ ಕಂಪ್ಲೀಟ್ ಮಚ್ಚಲಕ್ಷ್ಮಿ ಆಗಿದೆ. ಈಗ ಸ್ಯಾಂಡಲ್ವುಡ್ ಅಲ್ಲಿ ಈ ರಾ ಅನ್ನೋದು ಇದೆಯಲ್ಲ, ರಮ್ಯಾ, ರಾಧಿಕಾ, ಸೊ ರೇಷ್ಮಾ ಅನ್ನೋದು ಮತ್ತೊಂದು ಆಡ್ ಆಗಿದೆ ಅಂತ. ಐ ಹೋಪ್, ಐ ವಿಶ್ ಆಡಿಯನ್ಸ್ ಅಷ್ಟೇ ಪ್ರೀತಿ ಕೊಡ್ತಾರೆ. ನಾನು ಅಷ್ಟೇ ಅವ್ರಿಗೆ ಎಂಟರ್ಟೈನ್ ಮಾಡ್ತಾ, ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾ ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀನಿ ಅಂತ ಐ ಪ್ರಾಮಿಸ್. ಬಟ್ ಅವರು ನನ್ನ ಅಷ್ಟೇ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ರೆ ದಟ್ಸ್ ಆಲ್ ಐ ವಾಂಟ್. ನಾನು ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆ ನಿಮ್ಮ ಪ್ರೊಫೈಲ್ ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದೆ. ಸೊ ಬ್ಯಾಂಗ್ಳೂರ್, ಬೇಸಿಕ್ಲಿ ಯುವರ್ ಫ್ರಮ್ ಬ್ಯಾಂಗ್ಳೂರ್ ಅಲ್ವಾ? ಕೂರ್ಗಿಂದ ಕೊಡಗು. ಬಟ್ ಹುಟ್ಟಿದ್ದು, ಬೆಳೆದಿದ್ದು ಎಲ್ಲ, ಓದಿದ್ದು ಎಲ್ಲ ಬೆಂಗಳೂರಲ್ಲಿ. ಎಸ್, ಯಾಕೆ ಬೆಂಗಳೂರು ಅಂತ ಕೇಳ್ತಾ ಇದ್ದೀನಿ, KD ಸಿನಿಮಾ ಬೇಸ್ಡ್ ಇರೋದು ಬ್ಯಾಂಗ್ಳೂರಲ್ಲೇ. ಸೊ ರೇಷ್ಮಾ ಬ್ಯಾಂಗ್ಳೂರ್ ಇರೋದ್ರಿಂದ ಈ ಕ್ಯಾರೆಕ್ಟರ್ ಅಡ್ಜಸ್ಟ್ ಆಗೋದಕ್ಕೆ ಮತ್ತೆ ಈ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಬ್ಯಾಂಗ್ಳೂರಿಯನ್ ಅನ್ನೋದು ಈಸಿ ಆಯ್ತಾ ಅಂತ? ಸೊ ಕಷ್ಟ ಆಯ್ತು ಸರ್. ಯಾಕಂದ್ರೆ ಇದು 70s ಬ್ಯಾಕ್ ಡ್ರಾಪ್. ನಾನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜನರೇಷನ್ ಇಂದ. ಅಲ್ಲ, ಜನರೇಷನ್ ಬೇರೆ ಇರ್ಬೋದು, ಬಟ್ ಬೆಂಗಳೂರಲ್ಲಿ ಸ್ವಲ್ಪ ಅದೇ ಇದೆ. ಈಗ ನಿಮ್ಗೆ KR ಮಾರ್ಕೆಟ್ ನೋಡೋದಕ್ಕೆ ಸಿಗುತ್ತೆ, ಟೌನ್ ಹಾಲ್ ಸಿಗುತ್ತೆ, ಶಿವಾಜಿ ಥಿಯೇಟರ್ ಒಂದ್ ಸಿಗಲ್ಲ, ಅದ್ ಸಿಗಲ್ಲ. ಬಟ್ ಆಗಿನ ವೈಬೇ ಬೇರೆ ಇತ್ತಲ್ಲ, ಆಗಿನ ಜನರೇ ಬೇರೆ ರೀತಿ ಇದ್ರು. ಒಂಥರ ಡಿಫ್ರೆಂಟ್ ವೈಬ್ ಇತ್ತು, ಡಿಫ್ರೆಂಟ್ ಎನ್ವೈರನ್ಮೆಂಟ್ ಇತ್ತು. ಈಗ ಎಲ್ಲ ಜೆನ್ಸಿ, ಟೆಕ್ನಾಲಜಿ, ಡಿಜಿಟಲ್ ತುಂಬಾ ಮಾಡರ್ನೈಸ್ ಆಗ್ಬಿಟ್ಟಿದೆ. ಅವಾಗ ಮಾಡರ್ನೈಸ್ ಅಂತ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆ ಒಂದು ಎನ್ವೈರನ್ಮೆಂಟ್ ಹೇಗಿತ್ತು, ಆಗಿನ ಜನ ಹೇಗ್ ಮಾತಾಡ್ತಿದ್ರು, ಒಂದು ಖಡಕ್ ಹುಡುಗಿ, ಒಂದು ಧೈರ್ಯವಾಗಿರುವಂತ ಹುಡುಗಿ ಹೇಗ್ ಇರ್ತಾ ಇದ್ಲು. ಸೊ ಅದಕ್ಕೆಲ್ಲ ಅಡಾಪ್ಟ್ ಮಾಡಕ್ಕೆ ತುಂಬಾ ಕಷ್ಟ ಇತ್ತು ನನ್ಗೆ. ಆ ಬ್ಯೂಟಿನೇ ಬೇರೆ ಇತ್ತು ಸರ್ 70s ಅಲ್ಲಿ. ಯಾಕಂದ್ರೆ ನಾವು ಸೆಟ್ ಎಲ್ಲ ರೀಕ್ರಿಯೇಟ್ ಮಾಡಿದೀವಿ ಅಲ್ಲ, ಸೊ ಅದೆಲ್ಲ ನೋಡ್ಬೇಕಾದ್ರೆ ಆ ಬ್ಯೂಟಿನೇ ತುಂಬಾ ಚೆನ್ನಾಗಿತ್ತು. ಬ್ಯೂಟಿ ಅಂತ ಹೇಳಿದ್ರೆ ಆ ಕಾಸ್ಟ್ಯೂಮ್ಗಳಲ್ಲಿ ಕೂಡ ನೀವು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ 1970s 80s ಅಲ್ಲಿ ನಿಜವಾಗ್ಲು. ಸೊ ಈಗ ನಾನು ಬ್ಯಾಂಗ್ಳೂರಿಯನ್ ಅಂತ ಹೇಳಿದೆ. ಸೊ ಪ್ರೇಮ್ ಸರ್ ನಿಮ್ಮನ್ನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅದು ಒಂದು ಕನ್ಸಿಡರ್ ಆಗಿರ್ಬೋದಾ ಅಂತ. ಅವ್ರು ತುಂಬಾ ಯೋಚನೆ ಮಾಡಿ ಎಲ್ಲ ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡಿರ್ತಾರೆ. ಸೊ ನಿಮ್ಮನ್ನ ಫೀಡ್ ಮಾಡಿ ರೆಡಿ ಮಾಡೋದು ಈಸಿ ಅಂತ ಅವ್ರಿಗೆ ಅನ್ಸಿರ್ಬೋದಾ ಅಂತ ಪ್ರೇಮ್ ಸರ್ಗೆ? ಮೇ ಬಿ ಪ್ರೇಮ್ ಸರ್ ನಾನು ಒಂದ್ಸತಿ ಕೇಳ್ಬೇಕು. ಬಟ್ ಮೇ ಬಿ ಏಕಲವ್ಯ ಅಲ್ಲಿ ಕೆಲಸ ಮಾಡಿದ್ದೆ ಅಲ್ಲ, ಸೊ ಅವಾಗ ಈ ಕತೆ ಅವ್ರಿಗೆ ಆಬ್ವಿಯಸ್ಲಿ ಸ್ವಲ್ಪ ರೆಡಿ ಆಗಿರುತ್ತೆ ಅವಾಗ. ಸೊ ನನ್ನಲ್ಲಿ ಆ ಪೊಟೆನ್ಶಿಯಲ್ ನೋಡಿರ್ಬೋದು.
ಇಲ್ಲ ಈ ಪಾತ್ರ ಅವಳು ಮಾಡ್ತಾಳೆ ಅಂತ. ಯಾಕಂದ್ರೆ ನಮ್ ADs ಅಷ್ಟೇ ಸಪೋರ್ಟಿವ್ ಆಗಿದ್ರು. ಕೆಲವೊಬ್ರು ಏಕಲವ್ಯದಿಂದಾನೇ ಕೆಲಸ ಮಾಡ್ಕೊಂಡು ಈ ಟೀಮಲ್ಲೂ ಇದ್ದಾರೆ. ಆ ಪೊಟೆನ್ಶಿಯಲ್ ನೋಡಿರ್ಬೋದು, ಮೋಸ್ಟ್ಲಿ ಅದಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ಮಚ್ಚಲಕ್ಷ್ಮಿ ಕ್ಯಾರೆಕ್ಟರ್ ಬರೋಕೆ, ನನ್ನ ಆ ಕ್ಯಾರೆಕ್ಟರ್ ತರ್ಸೋಕೆ ವಿ ವರ್ಕ್ ವೆರಿ ಹಾರ್ಡ್. ಎಸ್ ಮೇಡಮ್, ಈಗ KD ಸ್ಕ್ರಿಪ್ಟನ್ನ ಒಂದ್ಸಲಿ ರೀಡಿಂಗ್ ಕೇಳಿದ್ಮೇಲೆ ನಿಮಗೆ ಮಚ್ಚಲಕ್ಷ್ಮಿ ಅನ್ನೋದು ಫಸ್ಟ್ ಫೀಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನ್ಗೆ ಫುಲ್ ಸ್ಕ್ರಿಪ್ಟ್ ರೀಡಿಂಗ್ ಅಂತೂ ಕೊಟ್ಟಿಲ್ಲ, ಯಾಕಂದ್ರೆ ಏಕಲವ್ಯಲ್ಲೇ ಗೊತ್ತಾಯ್ತು. ಸೊ ನಾನು ಕೇಳಕ್ಕೂ ಹೋಗಿಲ್ಲ. ಜಸ್ಟ್ ಅಲ್ಲಿ ಇಲ್ಲಿ ಸ್ವಲ್ಪ ಒಂದ್ ಲೈನ್ ಅಲ್ಲಿ ಹೇಳಿದ್ರು. ಬಟ್ ಮಚ್ಚಲಕ್ಷ್ಮಿ ಕ್ಯಾರೆಕ್ಟರ್ನ ಕಂಪ್ಲೀಟ್ ಆಗಿ ಹೇಳಿದ್ರು. ಬಿಕಾಸ್ ನಂಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸರ್ ಹೇಳ್ಬೇಕಾದ್ರೆ ನಾನು ಓಕೆ ನಾರ್ಮಲ್ ಆಗಿ, ಸರ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿತ್ತು, ನಾನು ಇಲ್ಲಿ ಯೋಚನೆ ಮಾಡ್ತಿದ್ದೆ ಓಕೆ ನಾರ್ಮಲ್ ಆಗಿರುತ್ತೆ ಅದು ಇದು ಅಂತ. ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಎಲ್ಲ ಹಾಕೊಂಡು ಓಕೆ ನೋಡಕ್ಕೆ ಕಮ್ ಕ್ಲೋಸ್ ಅಂತ. ಬಟ್ ನಂಗೆ ಡೈಲಾಗ್ ಕೊಡ್ಬೇಕಾದ್ರೆ ಸರ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ನಾನು ಏನೋ ಬೇರೆ ಏನೋ ಮಾಡ್ತಿದ್ದೆ. ಸೊ ಅದಕ್ಕೆ ತುಂಬಾ ಪ್ರಿಪರೇಷನ್ಸ್ ಎಲ್ಲ ಮಾಡಿದ್ವಿ. ನನಗೆ ಒಂದಿಷ್ಟು ಬ್ರೀಫ್ ಕೊಟ್ರು, ಈ ಮಂಜುಳಾ ಮ್ಯಾಮ್ ಆಗಿರ್ಲಿ, ರಕ್ಷಿತಾ ಮ್ಯಾಮ್, ಮಾಲಾಶ್ರೀ ಮ್ಯಾಮ್ ಅವ್ರ ರೀತಿ ಬರ್ಬೇಕು. ಯಾಕಂದ್ರೆ ಇಟ್ಸ್ ಬಿನ್ ಅ ವೈಲ್ ಈ ತರ ಒಂದು ಕ್ಯಾರೆಕ್ಟರ್ ಈಗಿನ ಟೈಮ್ ಅಲ್ಲಿ ನೋಡಿ ಜನ. ಸೊ ಆ ಸಿನಿಮಾಗಳೆಲ್ಲ ನೋಡಿ ಅವ್ರ ಡೈಲಾಗ್ ಹೇಳೋದಾಗ್ಲಿ ಅಥವಾ ಅವ್ಳು ನಡ್ಕೋ ಬರೋ ಸ್ಟೈಲ್ ಅಲ್ಲಾಗ್ಲಿ ಪ್ರತಿ ಒಂದು ಚೇಂಜ್ ಮಾಡಿ ರೀಶ್ಮಾ ಅಲ್ಲದೆ ಒಂದು ಕಂಪ್ಲೀಟ್ಲಿ ಹೊಸ ಪರ್ಸನಾಲಿಟಿನ ಕ್ರಿಯೇಟ್ ಮಾಡಕ್ಕೆ. ಸೊ ಬರೀ ರೊಮ್ಯಾಂಟಿಕ್ ಲುಕ್ ಅಲ್ಲ ಇದು, ಪಕ್ಕಾ ರಗಡ್. ಅವ್ಳು ರೊಮ್ಯಾಂಟಿಕ್ ಅಲ್ಲೂ ರಗಡ್ನೆಸ್ ಇದೆ. ಸೊ ಹೇಗಿತ್ತು ಹೋಮ್ ವರ್ಕ್? ಹೇಗಿತ್ತು? ನೀವು ಹೋಮ್ ವರ್ಕ್ ಮಾಡ್ಬೇಕಾಗಿತ್ತು ಸಿಚುವೇಶನ್ ಕ್ಯಾರೆಕ್ಟರ್ ಇದು, ಯಾಕಂದ್ರೆ ಹೋಮ್ ವರ್ಕ್ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಅಂತ. ಹೇಗೆ ಹೋಮ್ ವರ್ಕ್ ಮಾಡಿದ್ವಿ? ಖಂಡಿತ ನಾನು ಇಲ್ಲ, ನಂಗೆ ಸೆಟ್ಟಲ್ಲೇ ಡೈಲಾಗ್ ಕೊಟ್ರೆ ಆರಾಮಾಗಿ ಹೇಳ್ತೀನಿ, ಪ್ರಿಪರೇಷನ್ಸ್ ಏನು ಬೇಡ ಹಂಗೆ ಹೇಳ್ತೀನಿ. ಆ ಭ್ರಮೇಲಂತೂ ನನ್ ಖಂಡಿತ ಇರ್ಲಿಲ್ಲ ಸರ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ಪ್ರತಿ ದಿನ ನಾನು ರಿಹರ್ಸಲ್ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ ಹಾಕೊಂಡೇ ರಿಹರ್ಸಲ್ ಮಾಡ್ತಿದ್ದೆ. ಕಾಸ್ಟ್ಯೂಮ್ ಅಂದ್ರೆ ಕ್ಯಾರೆಕ್ಟರ್ ಒಳಗಡೆ ಹೋಗ್ತೀವಿ ಅಂತ ಕಾಸ್ಟ್ಯೂಮ್ ಹಾಕೊಂಡೆ. ಯಾಕಂದ್ರೆ ಇವಾಗ ನಾನು ಈ ಪ್ಯಾಂಟ್ ಶರ್ಟ್ ಅಲ್ಲಿ ಮಚ್ಚಲಕ್ಷ್ಮಿ ಡೈಲಾಗ್ ಹೇಳಿದ್ರೆ ಅದು ಒಂಥರ ಮ್ಯಾಚ್ ಆಗಲ್ಲ, ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಕಾಸ್ಟ್ಯೂಮ್ ಹಾಕೊಂಡು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ರಿಹರ್ಸಲ್ ಮಾಡ್ತಿದ್ದೆ ಪ್ರತಿದಿನ. ನಾನ್ ಫಸ್ಟ್ ಡೈಲಾಗ್ ಹೇಳ್ಬೇಕಾದ್ರೆ ಸರ್ ಪ್ಲೀಸ್ ಈ ತರ ಡೈಲಾಗ್ ಅಂತೂ ಹೇಳ್ಬೇಡ, ಇದನ್ನ ಕಂಪ್ಲೀಟ್ಲಿ ಮರ್ತೋಗು, ನಾನು ಹೇಳ್ಕೊಡ್ತೀನಿ ಅಂತ ಅವರು ಪ್ರತಿ ಒಂದ್ ಡೈಲಾಗು ನಂಗೆ ಮಾಡಿ ತೋರಿಸಿ, ಇಲ್ಲ ಈ ತರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿ, ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಮಾಡಿ ನಂಗೆ ಹೇಳ್ಕೊಟ್ಟು ಕಮ್ ಅ ಲಾಂಗ್ ವೇ. ಪ್ರೇಮ್ ಸರ್ ಫಿಲಮ್ ಅಂದ್ರೇನೆ ಫ್ರೇಮೇ ಡಿಫ್ರೆಂಟ್. ಆಮೇಲೆ ಕ್ಯಾರೆಕ್ಟರ್ಗಳನ್ನ ಅವರು ಡ್ರೀಮ್ ಮಾಡಿರ್ತಾರೆ. ಆ ಕ್ಯಾರೆಕ್ಟರ್ನ ನೀವು ಮಚ್ಚಲಕ್ಷ್ಮಿಯಾಗಿ ಫುಲ್ಫಿಲ್ ಮಾಡಿದಿರಿ ಅನ್ನೋದು ನಂಬಿಕೆ ಹೇಗಿದೆ? ಮಾಡಿದೀನಿ ಅಂತ ಸರ್ ಹೇಳಿದ್ದಾರೆ. ನಾನು ಈ ಪ್ರಶ್ನೆ ಸರ್ನ ಕೇಳಿದ್ದೆ, ಸರ್ ನೀವ್ ಹೇಗ್ ಯೋಚನೆ ಮಾಡಿದೀರಾ? ಯಾಕಂದ್ರೆ ತುಂಬಾ ಡೀಟೇಲ್ ಆಗಿ ಅವ್ರು ಎಷ್ಟು ಎಲ್ಲಾ ಕ್ಯಾರೆಕ್ಟರ್ಸ್ ಬಗ್ಗೆ ಆಲ್ರೆಡಿ ಹೀಗೆ ಇರುತ್ತೆ ಅಂತ ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತಿರುತ್ತೆ. ಬಿಕಾಸ್ ಹಿ ಈಸ್ ಲಿವ್ಡ್ ದ ಕ್ಯಾರೆಕ್ಟರ್ ಬಿಫೋರ್ ವಿ ಲಿವ್ಡ್ ಇಟ್. ಸರ್ ನೀವು ಹೇಗ್ ಯೋಚನೆ ಮಾಡಿದ್ರೆ ಹಾಗೆ ಮಾಡಿದೀನಿ ಅಂತ ಆಕ್ಚುಲಿ ತುಂಬಾ ತಲೆ ತಿನ್ಬಿಟ್ರಿ. 3-4 ಸತಿ ಕೇಳಿದೀನಿ ಓಕೆನಾ ಸರ್, ನಾನು ಕೇಳಿದ ಪ್ರಶ್ನೆ ನೀವು ಕೇಳಿದ್ದ ಸೇಮ್ ಪ್ರಶ್ನೆ ಕೇಳಿದೀನಿ. ಹೌದು ಕಣ್ಣ ಮಾಡಿದ್ಯಾ, ಯಾಕೆ ಅಷ್ಟ್ ಸತಿ ಕೇಳ್ತಿದ್ಯಾ, ಮಾಡಿಲ್ಲ ಅಂದ್ರೆ ನಾನು ಬಿಟ್ಬಿಡ್ತಿದ್ನಾ, ಅಲ್ಲಿ ಕಟ್ ಹೇಳ್ತಿದ್ನಾ, ಕರೆಕ್ಟ್ ಆಗಿ ಮಾಡಿದ್, ನಾನು ಹೇಗೆ ಯೋಚನೆ ಮಾಡಿದ್ನಿ ಹಂಗೆ ಮಾಡಿದ್ಯಾ ಅಂತ ಹೇಳಿದ್ರು. ಸೊ ಅದು ತುಂಬಾ ಖುಷಿ ತಂತು ನನಗೆ. ಯಾಕಂದ್ರೆ ಈ ತರ ಒಂದ್ ಪಾತ್ರ ಮಾಡಕ್ಕೆ ಇಟ್ಸ್ ವೆರಿ ಚಾಲೆಂಜಿಂಗ್. ಸೊ ಅದ್ರಲ್ಲಿ ನಾನು ಕರೆಕ್ಟ್ ಆಗಿ ಅವ್ರು ಹೇಗೆ ಇಷ್ಟಪಟ್ಟಿದ್ದಾರೆ ಹಾಗೆ ನಿಭಾಯಿಸಿದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದು. ಎಸ್, ರೇಷ್ಮಾ ಅವರು KD ಸಿನಿಮಾದ 1970s ಕ್ಯಾರೆಕ್ಟರ್ ಅದು ಫುಲ್ಫಿಲ್ ಮಾಡ್ಬೇಕಾದ್ರೆ ಚಾಲೆಂಜಸ್ ಏನ ಪ್ರತಿದಿನ ಚಾಲೆಂಜಸ್ ಆಗೈತಾ? ಹೌದು ಸರ್, ಯಾಕಂದ್ರೆ ಆ ತರ ಸೀನ್ಸ್ ಗಳಿತ್ತು. ನಾರ್ಮಲ್ ಆಗಿ ನಾನ್ ಯೋಚನೆ ಮಾಡಿದ್ದೆ ಬೇರೆ, ಅಲ್ಲಿ ಸೀನ್ ಮಾಡಿದ್ದೆ ಬೇರೆ. ಹೇಗಿತ್ತು ಅಂದ್ರೆ ಒಂದ್ ದಿವಸ ನನ್ಗೆ ಬೇರೆ ಶೂಟ್ ಇತ್ತು. ಅದು ಮಿಡ್ನೈಟ್ 2 o'clock ಎಂಡ್ ಆಯ್ತು. ಸೊ ನಾನು KD ಸೆಟ್ಗೆ ತಿರ್ಗಾ 6 o'clock ಬಂದು ರೆಡಿ ಆಗಿ 8 o'clock ರೆಡಿ ಆಗಿರ್ಬೇಕಿತ್ತು. ಸೊ ಆಸ್ ಅ ಹ್ಯೂಮನ್ ಆ ಟೈರ್ಡ್ನೆಸ್ ಎಲ್ಲ ಮುಖದಲ್ಲಿ ಗೊತ್ತಾಗುತ್ತೆ ಅಲ್ಲ. ಮಚ್ಚಲಕ್ಷ್ಮಿ ಅದು ಫುಲ್ ರೆಡಿ ಆಗಿ ಹೋದೆ. ಸರಿ ಸರ್ ಅಂತ ಸೀನ್ ಮಾಡಿದೆ. ಸರ್ಗೆ ಓಕೆ ಆಗ್ತಿಲ್ಲ, ಇಷ್ಟ ಆಗ್ತಿಲ್ಲ. ಸರ್ ಯಾಕೆ ಸರ್? ಇಲ್ಲ ಏನೋ ಮಿಸ್ಸಿಂಗ್ ಇದೆ ಅಂತ ಇಷ್ಟ ಆಗ್ತಿರ್ಲಿಲ್ಲ. ಐ ಗೇವ್ ಮೈ ಬೆಸ್ಟ್. ಓಕೆ ಆಯ್ತು, ಫೈನಲಿ ಶಾರ್ಟ್ ಓಕೆ ಆಯ್ತು. ನಾನು ಸದ್ಯ ಖುಷಿಯಾಗಿದೆ ಅಂತ ಹೇಳಿದೆ. ಬಟ್ ಸರ್ ಗೊತ್ತಾಯ್ತು ನೀನ್ ಟಯರ್ಡ್ ಆಗಿದ್ಯಾ, ಅದು ವರ್ಕೌಟ್ ಆಗ್ತಿಲ್ಲ ಅಂತ. ನಾನು ಓಕೆ ಸೀನ್ ಆಯ್ತು,
ವರ್ಕ್ ಆಯ್ತು ಅಂತ ಅನ್ಕೊಂಡೆ. ನೆಕ್ಸ್ಟ್ ಡೇ ಬಂದ್ರೆ ತಿರ್ಗಾ ಆ ಸೀನ್ ಮಾಡಿಸಿದ್ರು. ಅಂದ್ರೆ ಅವ್ರಿಗೆ ಒಳಗಡೆ ಎಲ್ಲೋ ಕಾಡ್ತಾ ಇತ್ತು ಅನ್ಸುತ್ತೆ. ತಿರ್ಗಾ ಆ ಸೀನ್ ಮಾಡಿಸಿದ್ರು. ಇಲ್ಲ ನಂಗೆ ನೆನ್ನೆ ಇಷ್ಟ ಆಗಿಲ್ಲ, ಮತ್ತೆ ಮಾಡೋಣ ಅಂತ ತಿರ್ಗಾ ಆ ಸೀನ್ ಮಾಡಿ ಅವಾಗ ಗುಡ್ ಸೂಪರ್ ಅಂತ ಹೇಳಿದ್ರು. ಈ ರಿಯಾಕ್ಷನ್ ಬಂದ್ರೇನೆ ನಾ ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ ಅಂತ. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಬಟ್ ಅಷ್ಟೇ ಎಫರ್ಟ್ಸ್, ಅಷ್ಟೇ ಡೆಡಿಕೇಶನ್ ಅಲ್ಲಿ, ಅಷ್ಟೇ ಪ್ರಿಪರೇಷನ್ಸ್ ಅಲ್ಲಿ ಪ್ರತಿಯೊಂದು ಸೀನ್ ಪರ್ಫೆಕ್ಟ್ ಆಗಿ ಬರ್ಬೇಕಂತ ವಿ ಹ್ಯಾವ್ ವರ್ಕ್ಡ್ ಹಾರ್ಡ್. ಎಸ್ ಮೇಡಮ್, ಈಗ ಪ್ರೇಮ್ ಸರ್ದು ಸಿನಿಮಾಗಳ ಸೀನ್ಸ್ಗಳಂದ್ರೆ ಆ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ದೊಡ್ಡ ಆರ್ಟಿಸ್ಟ್ಗಳ ಜೊತೆ ನೀವು ಮಾಡ್ತಾ ಇದ್ದೀವಿ ಅಂದಾಗ ಖುಷಿ ಎಷ್ಟಿತ್ತು ಮತ್ತೆ ಸ್ವಲ್ಪ ಟೆನ್ಷನ್ ಏನಾರು ಇತ್ತು? ಖುಷಿನೂ ಇತ್ತು, ಟೆನ್ಷನ್ ಇತ್ತು, ಎರಡು ಇತ್ತು. ಯಾಕಂದ್ರೆ ಐ ಆಮ್ ವೆರಿ ನ್ಯೂ. ಇಷ್ಟು ಬೇಗ ಇಂಡಸ್ಟ್ರಿಯಲ್ಲಿ ನಾನು ಲೆಜೆಂಡ್ಸ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಸಂಜು ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್ ಅಲ್ಲದೆ ರಮೇಶ್ ಅರವಿಂದ್ ಸರ್ ಎಂತ ಲೆಜೆಂಡರಿ ಆಕ್ಟರ್ ಅವರು, ರವಿಚಂದ್ರನ್ ಸರ್ ಆಕ್ಟರ್ ಡೈರೆಕ್ಟರ್ ಅವರು, ಆಲ್ರೌಂಡರ್ ಅವರು. ಸೊ ಇಷ್ಟು ಅಮೇಸಿಂಗ್ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಜೊತೆ ನಾನು ಇದ್ದೀನಿ ಅನ್ಬೇಕಾದ್ರೆ ಐ ಟುಕ್ ಇಟ್ ಆಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ತುಂಬಾ ಪ್ರೆಷರ್ ಹಾಕೊಂಡಿಲ್ಲ ನನ್ನ ಮೇಲೆ. ಐ ಟುಕ್ ಇಟ್ ಆಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಲರ್ನಿಂಗ್ ಜರ್ನಿ. ನಂಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ ಅವ್ರು ನೋಟಿಸ್ ಮಾಡ್ತಾರೆ. ಅಷ್ಟು ದೊಡ್ಡ ಆಕ್ಟರ್ ಆಗಿದ್ರು ಬೀಂಗ್ ಅ ಯಂಗರ್ ಒನ್, ನಾನು ಆಕ್ಟ್ ಮಾಡಾದ್ಮೇಲೆ ನೋಟಿಸ್ ಮಾಡಿ ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಆಸ್ ಅನ್ ಆರ್ಟಿಸ್ಟ್ ಅದು ತುಂಬಾ ಮೋಟಿವೇಟ್ ಆಗುತ್ತೆ. ಓಕೆ, ನಾವೇನೋ ಸರಿ ಮಾಡ್ತಿದೀವಿ ಅಂತ ಖುಷಿ ಆಗುತ್ತೆ. ಸಂಜಯ್ ಸರ್ ಅಷ್ಟೇ ಆಕ್ಟ್ ಮಾಡ್ಬೇಕಾದ್ರೆ ಆಲ್ ಅಚ್ಚಿ ಸಿಕ್ಕಿಯ ತುಮ್ನೆ ಅಂತ, ಸಾಕು ಸರ್ ಸಾಕು, ಖುಷಿ ಆದ್ ಮನೆಗೆ ಹೋಗ್ತೀನಿ ಇವಾಗ ಅಂತ ಅಷ್ಟು ಹ್ಯಾಪಿನೆಸ್ ಕೊಡ್ತಾ ಇದ್ರು. ಶಿಲ್ಪಾ ಶೆಟ್ಟಿ ಮ್ಯಾಮು ಅಷ್ಟೇ, ರಿಶ್ಮಾ ಯು ಡಿಡ್ ವೆರಿ ವೆಲ್ ಇನ್ ದಟ್ ಶಾರ್ಟ್, ಐ ಲೈಕ್ ಯುವರ್ ಎಕ್ಸ್ಪ್ರೆಷನ್ಸ್ ಅಂತೆಲ್ಲ ಹೇಳಿದ್ರು. ಸೊ ಆ ನೋಟಿಸ್ ಮಾಡಿ ಅಪ್ರಿಶಿಯೇಟ್ ಮಾಡ್ತಾರಲ್ಲ, ಐ ಥಿಂಕ್ ದಟ್ ಈಸ್ ಆಲ್ಸೋ ಸ್ಪೀಕ್ ಹೈಲಿ ಆಫ್ ದೆಮ್. ಸೊ ರವಿಚಂದ್ರನ್ ಸರ್ ಹೆಸರು ಹೇಳಿದ್ರಿ ನೀವು, ಸಂಜು ಬಾಬಾ ಸರ್ ಹೆಸರು, ಶಿಲ್ಪಾ ಶೆಟ್ಟಿ ಸರ್ ಮೇಡಮ್ ಹೇಳಿದ್ರಿ, ರಮೇಶ್ ಸರ್ ಹೇಳಿದ್ರಿ, ಸುದೀಪ್ ಸರ್ ಹೆಸರು. ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ ಹೇಗಿತ್ತು? ಅದ್ರ ಬಗ್ಗೆನೇ ಮಾತಾಡಕ್ ಹೋಗಲ್ಲ ನಾನು, ಯಾಕಂದ್ರೆ ಅದು ಥಿಯೇಟರ್ ಅಲ್ಲಿ ನೋಡಿದ್ರೆ ಟ್ರೇಲರ್ ಅಲ್ಲೂ ಇನ್ನೂ ಫೇಸ್ ರಿವೀಲ್ ಆಗಿಲ್ಲ. ಕಾಲ ಭೈರವ ಕ್ಯಾರೆಕ್ಟರ್ ನಾನ್ ಅದ್ರ ಮೇಲೆ ಏನಾದ್ರೂ ಹೇಳಕ್ ಹೋದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಇನ್ಜಸ್ಟಿಸ್ ಅಂತಾನೆ ಹೇಳ್ಬೋದು. ನಾನು ಏನಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಫ್ಯಾನ್ಸ್ ಈಗಾಗಲೇ ಹೈ ಪಿಚ್ ಅಲ್ಲಿ ಇದಾರಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಷ್ಟೇ. ನಾನ್ ಸರ್ ಪ್ರೇಮ್ ಸರ್ ನನ್ನ he will be very disappointed with me. ಇಲ್ಲ ಸರ್ ನಾನು ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಆ ರಿಚ್ನೆಸ್, ಆ ಸೆಲೆಬ್ರೇಷನ್ ಕರೆಕ್ಟ್ ಆಗಿ ಆಗೋದು. ಬಟ್ ಐ ಹ್ಯಾವ್ ಇಮ್ಮೆನ್ಸ್ ರೆಸ್ಪೆಕ್ಟ್ ಫಾರ್ ಸುದೀಪ್ ಸರ್. ಅವ್ರು ನಮ್ಮ ಸಿನಿಮಾಲ್ಲಿ ಮಾಡ್ತಿದ್ದಾರೆ ಅಂತಾನೆ ನಂಗೊಂದು ಖುಷಿ ವಿಚಾರ. ಆ್ಯಂಡ್ ನಾನು ಏನೇ ಹೇಳಿದ್ರು ಅವ್ರ ಬಗ್ಗೆ ಕಮ್ಮಿನೇ. ಐ ಹ್ಯಾವ್ ಸೋ ಮಚ್ ರೆಸ್ಪೆಕ್ಟ್ ಫಾರ್ ಹಿಮ್. ರೇಷ್ಮಾ ಅವರು ಮಚ್ಚಲಕ್ಷ್ಮಿಯಾಗಿ ಬದಲಾಗೋದಕ್ಕೆ ಎಷ್ಟು ಗಂಟೆ ಬೇಕಾಗಿತ್ತು? ನಮ್ಮ ಮೇಕ್ ಓವರ್ ಆಗಲಿ ಟೈಮ್ ಆಗಲಿ ತಗೊಳ್ಳೋದು 1.5 hour ಬೇಕಾಗಿತ್ತು. ಯಾಕಂದ್ರೆ ಆ ಜಡೆ ಏನಿರ್ತಲ್ಲ ಅದು ತುಂಬಾ ಉದ್ದ ಜಡೆ, ಅಂಡ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವ್ರ ಪರ್ಸನಾಲಿಟಿಗೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು. ಎಷ್ಟೇ ಟೈಮ್ ಆದ್ರೂ ಕರೆಕ್ಟ್ ಆನ್ ಸ್ಪಾಟ್ ಆನ್ ಟೈಮ್ಗೆ ಅಲ್ಲಿರ್ತಿದ್ದೆ. ಎಸ್. ಈಗ ಧ್ರುವ ಸರ್ದು ನೀವು ಎಲ್ಲ ನೀವೇ ತುಂಬಾ ಕಾಟ ಕೊಟ್ಟಿದ್ದೀರಾ ಮತ್ತೆ ಚುಡಾಯಿಸಿದಿರಾ ಅಂತ ಗೊತ್ತಾಗುತ್ತೆ ಟ್ರೈಲರ್ಗಳು ನೋಡಿದ್ರೆ. ಧ್ರುವ ಸರ್ ರಿಯಾಕ್ಷನ್ಸ್ ಹೇಗಿತ್ತು ಮೇಡಮ್? ನಿಮ್ ಜೊತೆ ಬಾಂಡಿಂಗ್ ಹೇಗಿತ್ತು? ಸಿಕ್ಕಾಪಟ್ಟೆ ಗೋಳಿಕೊಂಡಿದ್ದೀರಾ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ. ಆನ್ ಸ್ಕ್ರೀನ್ ಹೌದು, ಬಟ್ ಆಫ್ ಸ್ಕ್ರೀನ್ ಹಿ ಸಚ್ ಅ ನೈಸ್ ಪರ್ಸನ್. ಯಾಕಂದ್ರೆ ಅವರು ಈಕ್ವಲಿ ಸಪೋರ್ಟಿವ್ ಆಗಿದ್ರು. ಈಕ್ವಲಿ ಆ ಕಮ್ಯುನಿಕೇಶನ್ ತುಂಬಾ ಈಸಿ ಇತ್ತು. ನಾನೇನು ತುಂಬಾ ಯೋಚನೆ ಮಾಡಿ ಇದು ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತಾ ಅಥವಾ ಅವ್ರು ನೀಟಾಗಿ ತಗೋತಾರ ಅಥವಾ ಟ್ರಿಗರ್ ಮಾಡ್ತೀನ ಅಂತ ಅನ್ಸ್ತಾ ಇತ್ತು. ಬಟ್ ಹಿ ಇಸ್ ಸೋ ಈಸಿ ಟು ಟಾಕ್ ಟು. ಆ್ಯಂಡ್ ನಾವು ಆಕ್ಟ್ ಮಾಡಬೇಕಾದ್ರೆ ಎಸ್ಪೆಷಲಿ ಆ ಕಾಂಬಿನೇಷನ್ ಸೀನ್ಸ್ ಇರಬೇಕಾದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವಿಬ್ರು ಫಸ್ಟು ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ಆ ಕಮ್ಯುನಿಕೇಶನ್ ಇರಬೇಕು. ನಾವು ಆಕ್ಟ್ ಮಾಡಬೇಕಾದ್ರೆ ಅವ್ರ ರಿಯಾಕ್ಷನ್ ಕೊಡೋಕ್ಕಾಗೋದು. ನಾನು ಆಕ್ಟ್ ಮಾಡಬೇಕಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವಾಗ ನನ್ಗೆ ರಿಯಾಕ್ಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಕ್ವಿಕ್ ಇಂಪ್ರೂವೈಸೇಷನ್ಸ್ ಏನ್ ಮಾಡ್ತಿದ್ವಿ, ಇಟ್ ಹೆಲ್ಪ್ ಟು ಲಾಟ್ ಆ ಒಂದು ಔಟ್ಪುಟ್ ಬರಕ್ಕೆ. ಸೊ ಹಿ ವಾಸ್ ವೆರಿ ಸಪೋರ್ಟಿವ್ ಅಂಡ್ ಮೋಟಿವೇಟಿಂಗ್. ಸಾಂಗ್ಸ್ಗಳು ಮೇಡಮ್, ಸಾಂಗ್ಸ್ಗಳು ಹೇಗೆ ಬಂದಿದೆ? ಅದ್ದೂರಿಯಾಗಿ ಬಂದಿದೆ ಶಿವ ಶಿವ ಸಾಂಗ್ ಫಸ್ಟ್ ಬಿಡ್ಬೇಕಾದ್ರೆ ಎಕ್ಸ್ಟ್ರೀಮ್ಲಿ ಪಾಸಿಟಿವ್
ಫೀಡ್ಬ್ಯಾಕ್. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು. ರೀಲ್ಸ್ ಮೇಲೆ ರೀಲ್ಸ್ ಮಾಡ್ತಾರೆ. ಒಂದು ವರ್ಷ ಆದ್ರೂ ಮುಗಿತಾ ಇಲ್ಲ ಅದು. ತುಂಬಾ ಖುಷಿ ಆಗುತ್ತೆ. ಸೆಟ್ ಆಗಲ್ಲ ಸಾಂಗು ಅಷ್ಟೇ. ಸೆಟ್ ಆಗಲ್ಲ ಸಾಂಗ್ ಇಸ್ ಕಂಪ್ಲೀಟ್ಲಿ ಒಂದು ಸ್ವಲ್ಪ ಬೇರೆ ಅಪ್ರೋಚ್ ಇಂದ ವಿಜುವಲಿ ಮಾಡಿರೋ ಸಾಂಗ್. ಯಾಕಂದ್ರೆ ವಿಜುವಲ್ ಚೂರು ಎಲ್ಲೂ ಬಿಟ್ಕೊಟ್ಟಿಲ್ಲ, ಬಿಕಾಸ್ ಇಟ್ ಹ್ಯಾಸ್ ಎ ರೀಸನ್. ಥಿಯೇಟರ್ ಅಲ್ಲಿ ಗೊತ್ತಾಗುತ್ತೆ ಯಾಕೆ ಅಂತ. ಅಂಡ್ ಇವತ್ತು ಒಂದು ಸಾಂಗ್ ರಿಲೀಸ್ ಆಗ್ತಿದೆ, ಅದಕ್ಕೆ ಕಾಯ್ತಾ ಇದ್ದೀನಿ ನಾನು. ಟೋಟಲಿ KD ಸಿನಿಮಾ ಆಕ್ಷನ್ ಓರಿಯೆಂಟೆಡ್ ಪ್ಲಸ್ ಹಿಸ್ಟ್ರಿ ರಿಪೀಟ್ ಆಗುವಂಥದ್ದು. ಸೊ ರೊಮ್ಯಾಂಟಿಕ್ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ನೀವು ಲರ್ನ್ ಮಾಡಿದ್ದೇನೆ ಮೇಡಮ್, ಕಲ್ತಿದ್ದೇನೆ ಸರ್. ಪರ್ಫಾರ್ಮೆನ್ಸ್ ತುಂಬಾ ಅವಕಾಶ ಸಿಕ್ತು ನನಗೆ ಇದರಲ್ಲಿ. ಓ ರೈಟ್, ಆರ್ಟಿಸ್ಟ್ ಅದೇ ಅಲ್ವಾ ಬೇಕಾಗಿರೋದು. ಎಕ್ಸಾಕ್ಟ್ಲಿ. ಸೊ ಇಟ್ ವಾಸ್ ಅ ಕಂಪ್ಲೀಟ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಾನು ತುಂಬಾ ಇಮೋಷನ್ಸ್ ಜೊತೆ ಆಟ ಆಡ್ಬೋದಿತ್ತು. ನನ್ನ ಪರ್ಸನಾಲಿಟಿ ಜೊತೆ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ನಾನು. ಸೊ ನಂಗೆ ಆಸ್ ಅನ್ ಆರ್ಟಿಸ್ಟ್ ತುಂಬಾ ಖುಷಿ ಆಯ್ತು ಈ ಪಾತ್ರ ಮಾಡಿ. ಇಟ್ ವಾಸ್ ವೆರಿ ಕ್ರಿಯೇಟಿವ್. ನಾನು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದಿತ್ತು. ಅಂಡ್ ಪರ್ಫಾರ್ಮೆನ್ಸ್ ವೈಸ್ ಬಂದಾಗನು ನನಗೆ ಪ್ರತಿಯೊಂದು ಸೀನಲ್ಲಿ ಇಮೋಷನ್ ಆಗಿರ್ಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಆಗಿರ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡೋ ಅವಕಾಶ ಸಿಕ್ತು ನನಗೆ ಈ ಒಂದು ಪಾತ್ರ ಮಾಡಿ. ಸೊ KD ಸಿನಿಮಾ ಕಂಪ್ಲೀಟ್ ಪ್ಯಾಕೇಜ್ ಇದೆ. ನಿಮ್ಗೆ ಏನ್ ಬೇಕು, ಆಕ್ಷನ್ ಇದೆ, ಥ್ರಿಲ್ಲಿಂಗ್ ಇದೆ, ಸಸ್ಪೆನ್ಸ್ ಇದೆ, ಎಮೋಷನಲ್ ಇದೆ, ಮೆಸೇಜ್ ವ್ಯಾಲ್ಯೂಸ್ ಹೇಳ್ಕೊಡುತ್ತೆ, ತುಂಬಾ ಕಾಮಿಡಿನೂ ಇದೆ. ಫ್ಯಾಮಿಲಿ ಕೂತ್ ನೋಡೋ ಸಿನಿಮಾ. ಸೊ ಇತ್ತೀಚೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದಂತ ಒಂದು ಬಿಗ್ ಬಾಸ್ಟರ್ ಇಟ್ಟು ಈಗ ಕಮಿಂಗ್ ಸೂನ್ ಅಲ್ಲಿ ಇದೆ. ಅನಿತಾ ಇಂದ ಮತ್ತು ಲಕ್ಷ್ಮಿ ಹೇಗಿದೆ ಚೇಂಜ್ ಓವರ್, ಬದಲಾವಣೆ? ನಾರ್ತ್ ಪೋಲ್ ಸೌತ್ ಪೋಲ್ ಎರಡು. ಅನಿತಾ ವಾಸ್ ಆಲ್ವೇಸ್ ಒನ್ ಹಾರ್ಟ್ ಕ್ಲೋಸ್ ಆಗಿರುವಂತ ಒಂದು ಪಾತ್ರ. ಯಾಕಂದ್ರೆ ಇವಾಗ್ಲೂ ನಾನು ಆಚೆ ಹೋದ್ರೆ ಅನಿತಾ ಅಂತ ಗುರುತು ಹಿಡಿತಾರೆ. ಏಕಲವ್ಯ ತುಂಬಾ ಇಷ್ಟ ಆಯ್ತು ಮ್ಯಾಮ್ ಅಂತ ಹೇಳ್ತಾರೆ. ರಿಪೀಟ್ ಅಲ್ಲಿ ನೋಡ್ತಾ ಇದ್ದೆ ಅಂತ ಎಲ್ಲ ಕೇಳ್ಬೇಕಾದ್ರೆ ಖುಷಿ ಆಗುತ್ತೆ. ಒಂದು ಪಾತ್ರ ನನ್ಗೆ ಇಂಡಸ್ಟ್ರಿಯಲ್ಲಿ ಒಂದು ನನ್ ಗ್ರೀಷ್ಮ ನಾಣಯ ಇದ್ದಾಳೆ ಅಂತ ಒಂದು ಮಾರ್ಕ್ ಹಾಕೋ ಒಂದು ಸಿನಿಮಾ. ಮಚ್ಚಲಕ್ಷ್ಮಿ ಇವಾಗ ಕಂಪ್ಲೀಟ್ಲಿ ಆಪೋಸಿಟ್. ಸೊ ಐ ಹೋಪ್ ಜನರಿಗೆ ಈ ಪಾತ್ರನು ಒಂದು ಯೂನಿಕ್ನೆಸ್ ಅಲ್ಲಿ, ಒಂದು ಡಿಫ್ರೆಂಟ್ ಅಪ್ರೋಚ್ ಅಲ್ಲಿ ಇಷ್ಟ ಆಗ್ತಿದೆ. ಸೊ 30ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಫಸ್ಟ್ ಶೋ, ಫ್ಯಾನ್ಸ್ ಶೋ ಇದೆ. ಸೊ ಖಂಡಿತ ಇರ್ತೀನಿ ನಾನು, ಯಾಕಂದ್ರೆ ಅದಕ್ಕೆ ಕಾಯ್ತಿದ್ದೆ ಅಲ್ಲ ಜನರ ರೆಸ್ಪಾನ್ಸ್. ಯಾವ ಥಿಯೇಟರ್ ಅಲ್ಲಿ ಅಂತ ಏನಾದ್ರು ಕ್ಲೂ ಕೊಡ್ಬೋದಾ? ಅನೌನ್ಸ್ ಮಾಡ್ತೀವಿ ಸರ್. ನಾನು ಇವತ್ತೇ ಆದಷ್ಟು ಬೇಗ ಹೇಳ್ತೀವಿ. ಬಟ್ ಫಸ್ಟ್ ಶೋ 6 ಗಂಟೆ ಫ್ಯಾನ್ ಶೋ. ವಿ ವಿಲ್ ವಾಚ್ ವಿತ್ ದ ಆಡಿಯನ್ಸ್. KD ಸಿನಿಮಾನ ಬರೀ ಧ್ರುವ ಸರ್ಜಾ ಫ್ಯಾನ್ಸ್ ಅವ್ರ ಪ್ರೇಮ್ ಸರ್ ಫ್ಯಾನ್ಸ್ ಅಷ್ಟೇ ಅಲ್ಲ, ಅಪ್ಪು ಸರ್, ವಿಷ್ಣುವರ್ಧನ್ ಸರ್ ಫ್ಯಾನು, ದರ್ಶನ್ ಫ್ಯಾನ್, ಸುದೀಪ್ ಸರ್ ಫ್ಯಾನು, ಎಲ್ಲರೂ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಎಲ್ಲ ಫ್ಯಾನ್ಸ್ಗಳಿಗೆ ಹೇಳೋದಾದ್ರೆ, ಇಡೀ ಸ್ಯಾಂಡಲ್ವುಡ್ ಸಿನಿಮಾ ಇದು, ಎಲ್ಲ ಫ್ಯಾನ್ಸ್ಗಳಿಗೆ ಹೇಳೋದಾದ್ರೆ, ಸೊ April 30 ನಮ್ಮ ಒಂದು ಕನ್ನಡ ಸಿನಿಮಾ KD ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಪ್ಲೀಸ್ ಥಿಯೇಟರ್ಗೆ ಹೋಗಿ, ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಿ. ಯಾವುದೇ ಮುಜುಗರ ಇರಲ್ಲ, ಯಾವುದೇ ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ. ನಿಮ್ ನಗ್ಸುತ್ತೆ, ಅಳಿಸುತ್ತೆ, ಎಲ್ಲ ಎಮೋಷನ್ಸ್ನ ಫೀಲ್ ಮಾಡಿಸುತ್ತೆ ಈ ಒಂದು ಸಿನಿಮಾ. ಸೊ ಪ್ಲೀಸ್ April 30 ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಿ, ಸಪೋರ್ಟ್ ಮಾಡಿ, ಪ್ರೀತಿ ತೋರಿಸಿ ಅಂತ ಕೇಳ್ಕೊಂಡು. ಎಸ್ ಮೇಡಮ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು. KD ಫಿಲಮ್ನ ಥಿಯೇಟರ್ನಲ್ಲೇ ನೋಡಿ ಎಂಜಾಯ್ ಮಾಡಿ. ಯಾಕೆಂದರೆ ಅದ್ಭುತವಾದಂಥ ಸಿನಿಮಾ ಅಂತ ಸಿನಿಮಾ ಟೀಮ್ ಹೇಳಿದ್ರಿಂದ ನಮಗೂ ಆ ಕಾನ್ಫಿಡೆನ್ಸ್ ಬಂದಿದೆ. ಸೊ ಎಲ್ಲರೂ ಕೂಡ 30ನೇ ತಾರೀಕು ಥಿಯೇಟರ್ನಲ್ಲಿ KD ಸಿನಿಮಾ ನೋಡಿ. ಥ್ಯಾಂಕ್ ಯು.